ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಇಂದಿನ ದಿನ ನಾವು ವಿಜಯ ಏಕಾದಶಿಯ ಮಹತ್ವಗಳನ್ನು ತಿಳಿದುಕೊಳ್ಳೋಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರೀ ಯುಧಿಷ್ಠಿರ ಮಹಾರಾಜ ಶ್ರೀಕೃಷ್ಣನನ್ನು ಕೇಳ್ತಾನೆ. ಈ ಫಲ್ಗುಣ ಮಾಸದಲ್ಲಿ ಅಮಾವಾಸ್ಯೆಯ ಸಮೀಪದಲ್ಲಿ, ಏನು ಫೆಬ್ರವರಿ ಮಾರ್ಚ್ ಈ ಸಮಯದಲ್ಲಿ ಬರ್ತಾ ಇರುವಂತಹ ಏಕಾದಶಿ ಯಾವುದು, ಇದರ ಮಹಾತ್ಮ್ಯಗಳು ಏನು ಅಂತ ಕೇಳ್ತಾನೆ. ಆಗ ಕೃಷ್ಣ ವಿವರಿಸ್ತಾನೆ. ಇದರ ಹೆಸರು ವಿಜಯ ಏಕಾದಶಿ. ಇದು ಹೆಸರಿನಲ್ಲೇ ಹೇಳ್ತಿರುವಂತೆ ಈ ಏಕಾದಶಿ ಯಾರು ಇದನ್ನು ಮಾಡ್ತಾರೋ ಅವರಿಗೆ ಎಲ್ಲ ರೀತಿಯಲ್ಲಿ ವಿಜಯ ದೊರೆಯುತ್ತದೆ. ಲೌಕಿಕವಾಗಿ ಹಾಗೂ ಅಲೌಕಿಕವಾಗಿ ಅವರು ಬಹಳ ಫಲವನ್ನು ಅವರು ಪಡೆದುಕೊಳ್ತಾರೆ ಅಂತ ಹೇಳ್ತಾನೆ. ಇದಕ್ಕೆ ಒಂದು ಉದಾಹರಣೆಯನ್ನು ಕೂಡ ಪುರಾಣ ಕಥೆಗಳ ಮುಖಾಂತರ ಹೇಳ್ತಾನೆ. ಒಮ್ಮೆ ನಾರದ ಮುನಿ ಶ್ರೀ ಬ್ರಹ್ಮದೇವರಿಗೆ ಈ ಏಕಾದಶಿಯ ಮಹಾತ್ಮೆಯನ್ನು ವಿವರಿಸಲು ಕೇಳ್ತಾರೆ. ಓ ಪಿತಾಮಹ ಬ್ರಹ್ಮನೇ, ಈ ಏಕಾದಶಿಯ ವಿಶೇಷವನ್ನು ವಿವರಿಸು ಅಂತ ಕೇಳಿರ್ತಾನೆ. ಆಗ ನಾರದನಿಗೆ ಬ್ರಹ್ಮದೇವರು ಹೇಳ್ತಾರೆ, ಇದಕ್ಕೆ ವಿಜಯ ಏಕಾದಶಿ ಅಂತ ಹೇಳ್ತಾರೆ. ಹಾಗೂ ನಾನು ಯಾರಿಗೂ ಹೇಳದಂತಹ ಒಂದು ವಿಶೇಷವಾದ ನಿದರ್ಶನವನ್ನು ನಿನಗೆ ಹೇಳ್ತಾ ಇದ್ದೇನೆ ಅಂತ ಹೇಳಿ ರಾಮಾಯಣದ ಕಥೆಯನ್ನು ವಿವರಿಸ್ತಾನೆ. ನಮಗೆ ಗೊತ್ತಿರುವ ಹಾಗೆ ರಾಮ, ಸೀತೆ ಹಾಗೂ ಲಕ್ಷ್ಮಣರು ವನವಾಸಕ್ಕೆ ಹೋಗಿರ್ತಾರೆ. ಅಲ್ಲಿ ಸೀತೆಯ ಅಪಹರಣ ಆಗುತ್ತೆ. ಅವರು ಪಂಚವಟಿಯಲ್ಲಿ ಉಳ್ಕೊಂಡಿರ್ತಾರೆ. ಮಾಯಾ ಜಿಂಕೆಯ ಒಂದು ಆಮಿಷವನ್ನು ಒಡ್ಡಿ ರಾಮನನ್ನು ಬೇರೆ ಕಡೆಗೆ ಕಳಿಸಿ ರಾವಣ ಸೀತೆಯನ್ನು ಅಪಹರಣ ಮಾಡಿರ್ತಾನೆ. ಹಾಗೆ ಶ್ರೀರಾಮ ಕಾಡು ಮೇಡು ದಾಟಿ ಅಲೆದಾಡಿಕೊಂಡು ರಾಮ ಹಾಗೂ ಲಕ್ಷ್ಮಣರು ಹುಡುಕ್ತಾ ಇರ್ತಾರೆ ಸೀತೆಯನ್ನು. ಅವರಿಗೆ ಎಲ್ಲೂ ಸಹಿತ ಸಿಗ್ತಾ ಇರೋದಿಲ್ಲ. ದಾರಿ ಮಧ್ಯೆ ಅವರು ಜಟಾಯುವನ್ನು ಭೇಟಿ ಮಾಡ್ತಾರೆ. ಅಲ್ಲಿ ಅವರಿಗೆ ರಾವಣ ಲಂಕೆಗೆ ಕರೆದುಕೊಂಡು ಹೋಗಿದ್ದು ಗೊತ್ತಾಗುತ್ತೆ. ರಾವಣ ಅಪಹರಿಸಿದ್ದಾನೆ ಅನ್ನೋದು ಗೊತ್ತಾಗುತ್ತೆ. ಯಾವ ದಿಕ್ಕಿನಲ್ಲಿ ಹೋದರು ಅನ್ನೋದನ್ನು ಜಟಾಯು ಹೇಳ್ತಾನೆ. ಹಾಗೆ ಮುಂದೆ ಸುಗ್ರೀವನ ಭೇಟಿಯಾಗುತ್ತೆ. ವಾಲಿ ಸುಗ್ರೀವರ ಕಥೆ ಬರುತ್ತೆ. ಹೀಗೆ ನಿಧಾನವಾಗಿ ಆಂಜನೇಯ ಹೋಗಿ ನೋಡ್ಕೊಂಡು ಬರ್ತಾನೆ. ಲಂಕೆಯಲ್ಲಿ ಸೀತಾಮಾತೆಯನ್ನು ಭೇಟಿಯಾಗಿ ಬಂದು ಸಮುದ್ರವನ್ನು ದಾಟಿ ಲಂಕೆಗೆ ಹೋಗಬೇಕು ಎಂಬುದು ಗೊತ್ತಾದಾಗ ಇಡೀ ವಾನರ ಸೈನ್ಯದೊಂದಿಗೆ ಶ್ರೀರಾಮ ಲಕ್ಷ್ಮಣರು ಸುಗ್ರೀವನ ಸೈನ್ಯದೊಂದಿಗೆ ಅಲ್ಲಿ ಬಂದು ನಿಂತ್ಕೊಳ್ತಾರೆ. ವಿಶಾಲವಾದ ಸಮುದ್ರ, ಅದನ್ನು ದಾಟೋದು ಹೇಗೆ ಅಂತ ಗೊತ್ತಾಗ್ತಾ ಇರೋದಿಲ್ಲ. ರಾಮ ಯೋಚನೆ ಮಾಡ್ತಾ ಇರಬೇಕಾದ್ರೆ ಲಕ್ಷ್ಮಣ ಹೇಳ್ತಾನೆ, ಇಲ್ಲೇ ಸಮೀಪದಲ್ಲಿ ಬಕಡಲ್ಭ್ಯ ಅಂತ ಒಬ್ಬರು ಅತೀವ ಸಾಧುಗಳಿದ್ದಾರೆ. ಬಹಳಷ್ಟು ಶಕ್ತಿಯನ್ನು ಹೊಂದಿದ್ದಾರೆ ಅವರು ತಪಸ್ಸುಗಳ ಮೂಲಕ. ಅವರನ್ನು ಕೇಳಿದ್ರೆ ನಮಗೇನಾದರೂ ಉಪಯೋಗ ಆಗಬಹುದು ಅಂತ ಹೇಳ್ತಾನೆ. ಹಾಗೆ ಅವರಿಬ್ಬರು ಬಕಡಲ್ಬೆ ಮುನಿಯ ಹತ್ತಿರ ಹೋಗಿ ತಮ್ಮ
ಮುಂದಿನ ಕೆಲಸವನ್ನು ವಿವರಿಸ್ತಾರೆ. ಹಾಗೂ ಸಮುದ್ರವನ್ನು ದಾಟಬೇಕು ಎನ್ನುವುದನ್ನು ಅವರು ಕೇಳ್ಕೊಳ್ತಾರೆ. ಆಗ ಬಕಡಲ್ ಬೇಮುನಿ ಶ್ರೀರಾಮನಿಗೆ ಈ ಏಕಾದಶಿಯನ್ನು, ವಿಜಯ ಏಕಾದಶಿಯನ್ನು ಮಾಡುವ ಬಗೆಯನ್ನು ತಿಳಿಸ್ಕೊಡ್ತಾನೆ. ರಾಮ ಕೂಡ ಬಹಳ ನಿಷ್ಠೆಯಿಂದ ಈ ಏಕಾದಶಿ ವ್ರತವನ್ನು ಪಾಲನೆ ಮಾಡ್ತಾನೆ. ಪಾಲನೆ ಮಾಡಿ ಏಕಾದಶಿಯ ಮರುದಿನ ದ್ವಾದಶಿಯ ದಿನ ಎಲ್ಲ ಏಕಾದಶಿಯ ವ್ರತವನ್ನು ಪೂರ್ಣಗೊಳಿಸ್ತಾನೆ. ಹಾಗೂ ಆ ನಂತರದಲ್ಲಿ ಸಮುದ್ರದೇವ ಕೂಡ ಬಾಯಿ ತೆರೆಯುತ್ತಾನೆ, ತ್ಯಾಗವನ್ನು ಮಾಡಿಕೊಳ್ತಾನೆ. ಶ್ರೀರಾಮನ ಹೆಸರನ್ನು ಹೇಳ್ತಾ ಎಲ್ಲರೂ ಶ್ರೀರಾಮನ ಹೆಸರನ್ನು ಬರೆಯುತ್ತಾ ಕಲ್ಲು ಬಂಡೆಗಳನ್ನು ತಂದು ಹಾಕಿ ಸೇತುವೆಯನ್ನು ಕಟ್ತಾರೆ, ರಾಮ ಸೇತುವೆಯನ್ನು ನಿರ್ಮಾಣ ಮಾಡ್ತಾರೆ. ಇಡೀ ಸೈನ್ಯ ಲಂಕೆಗೆ ಹೋಗಿ ಕ್ರಮೇಣ ರಾಮಾಯಣದ ಯುದ್ಧ ನಡೆಯುತ್ತೆ. ಹಾಗೂ ರಾವಣನ ಸಂಹಾರ ಆಗಿ ರಾಮ ಹಾಗೂ ಸೀತೆಯರು ಒಂದಾಗ್ತಾರೆ. ಈ ಕಥೆಯನ್ನು ಬ್ರಹ್ಮದೇವರು ವಿವರಿಸಿದ್ದ. ಇದು ಏಕಾದಶಿಯ ಮಹತ್ವಯಪ್ಪ. ಯಾರು ಏಕಾದಶಿಯನ್ನು ಮಾಡ್ತಾರೋ ಅವರಿಗೆ ಈ ಜನ್ಮದಲ್ಲಿ ಅವರ ತೊಂದರೆ ತಾಪತ್ರಯಗಳು ಈಡೇರಿ ಅವರಿಗೆ ವಿಜಯ ದೊರೆಯುತ್ತದೆ. ಹಾಗೂ ಅದರ ನಂತರ ಅವರಿಗೆ, ಅಂದರೆ ಈ ಜೀವನದ ನಂತರ ಅವರಿಗೆ ಬಹಳ ಒಳ್ಳೆಯ ಸದ್ಗತಿ ದೊರೆಯುತ್ತದೆ. ಅವರಿಗೆ ವೈಕುಂಠ ವಾಸಿಯಾಗಲು ಒಂದು ದಾರಿಯನ್ನು ಮಾಡಿಕೊಡ್ತದೆ ಇದು ಎಂದು ಶ್ರೀಕೃಷ್ಣ ಹೇಳ್ತಾನೆ. ಹಾಗಾಗಿ ನಾವು ಕೂಡ ಈ ಏಕಾದಶಿಯನ್ನು ಅಚ್ಚುಕಟ್ಟಾಗಿ ಮಾಡೋಣ, ಭಗವಂತನ ಭಕ್ತಿಯನ್ನು ಮಾಡೋಣ ಅಂತ ಹೇಳ್ತಾ ಏಕಾದಶಿಯ ಮಹಾತ್ಮೆಯನ್ನು ಮುಗಿಸೋಣ. ಹರೇ ಕೃಷ್ಣ.